ರಾಜ್ಯಪಾಲರ ವಿಚಾರದಲ್ಲಿ ಸಂಘರ್ಷಕ್ಕೆ ಇಳಿದ್ರೆ ಈಗ ವಿಧಾನಸಭೆ ಕಲಾಪ ಆರಂಭವಾಗಿದೆ ಅಂತ. ಓಕೆ, ಬರ್ತಾ ಇರುವಂತ ಮಾಹಿತಿ, ರಾಜ್ಯಪಾಲರ ಭಾಷಣ ಮೊಟಕು ಬೆನ್ನಲ್ಲೇ ಈಗ ಕಲಾಪವನ್ನ ಆರಂಭ ಮಾಡಲಾಗಿದೆ. ವಿಧಾನಸಭೆ ಕಲಾಪ ಆರಂಭವಾಗಿದೆ. ಏನಾಗ್ತಾ ಇದೆ ವಿಧಾನಸಭೆಯಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ಸಂತಾಪ ಸೂಚನೆ ಈಗ ಕಾರ್ಯದರ್ಶಿ ವರದಿ ಮಂಡಿಸುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಸಂತಾಪ ಸೂಚನೆ. ಅಂಶವನ್ನ, ವಿಷಯವನ್ನ, ಘಟನೆಯನ್ನ ಅತ್ಯಂತ ನೋವಿನಿಂದ ಇಲ್ಲಿ ಸಂತಾಪ ಸೂಚನೆ ಮಾಡಿದ್ದೀರಾ? ತೀರ್ಗೊಂಡವ್ರಿಗೆ ಸಂತಾಪ ಸೂಚನೆ ಮಾಡಕ್ಕೂ ವಿರೋಧ ಮಾಡ್ತಾವಲ್ಲ, ಏನು ವಿಷಯ ಕೇಳುವ? ಅವರೇ ಮಾಡೋದು ಅವರೇ ಅಪರಾಧಿ ಇವತ್ತು. ಅವರೇ ಅಪರಾಧಿ. ಏನು ವಿಷಯ ಗೊತ್ತಾಗ್ತು ಅಂದ್ರೆ ಅವರು ವಿಚಾರ ಕೇಳಿ. ಅವ್ರು ಕೊಟ್ಟಿದಾರ ಲೆಟರ್, ಈಗ ಈಗ ಸಂತಾಪ ಸೂಚನೆ ತಕ್ಕೋ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಅವರು ಏನೋ ವಿಚಾರ ಹೇಳ್ತಾರೆ ಅಂತ ಕೇಳಿ. ಈಗ ಏನ್ ವಿಚಾರ ಕೇಳುವ? ಏನ್ ವಿಚಾರ ಅಲ್ಲ, ಈಗ ಏನಂತ ಮಹತ್ವದ ವಿಚಾರ ಏನಿದೆ? ಈಗ ವಿಚಾರ ಏನು ವಿಷಯ ಕೇಳಿ. ಸಂತಾಪ ಸೂಚನೆ ಸದನ ನಡೆಯಕ್ಕೆ ಬೇಡ. ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ, ನಾವು ಲೆಟರ್ ಕೊಟ್ಟಿದ್ದೀರಿ. ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ, ಅದ್ರ ತಗೊಳ್ಳಿ. ಅವ್ರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ತಗೊಳ್ಳಿ, ಅದ್ರ ಬಗ್ಗೆ ಕೊಡಿ ತಗೊಂಡು. ಅವ್ರೇನು ಏನು ಕೊಟ್ಟಿಲ್ಲಲ್ಲ, ಅವರು ಅವರೇನು ಕೊಟ್ಟಿಲ್ಲ. ಭಾಗವಹಿಸ್ತೇವೆ. ಸಂತಾಪ ಸೂಚಕವನ್ನು ವಿಚಾರ ಮಾಡಿ ಏನ್ ಹೇಳ್ತಾರೆ, ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ. ಆಯ್ತು, ಈಗ ಆಯ್ತು, ಈಗ ಅಂಬಂಗಾರ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್. ಸತ್ತೋರ್ ಮೇಲೂ ಗೌರವ ಇಲ್ಲ ಅಂತಂದ್ರೆ ಏನು ಇವ್ರಿಗೆ? ಆಯ್ತು, ಈಗ ನೋಡಿ, ನೀವ್ಯಾಕೆ ಹೇಳ್ತೀನಿ ಮಾತಾಡ್ದೆ? ಲಾ ಮಿನಿಸ್ಟರ್ ಆಗ ನೀವ್ಯಾಕೆ ಮಾತಾಡ್ತೀರಿ? ಆಯ್ತು, ಒಂದ್ ಸೆಕೆಂಡ್. ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳಿಕೆ ಒಂದ್ ಸೆಕೆಂಡ್. ಆಯ್ತು, ನೀವು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಚವನ್ ಜಿ. ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ, ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ. ಸಂತಾಪ ಸೂಚನೆಗೆ ಮುಂಚೆ ಇದಕ್ಕೆ
ಈಗ ಅಡ್ವಾನ್ಸ್ ಒಂದು ಪ್ರಕಟಣೆಯನ್ನ ನಾವು ಸಂತಾಪ ಸೂಚನೆಯ ಸಂದರ್ಭದಲ್ಲೂ ರಾಜ್ಯಪಾಲರು ನಡ್ಕೊಂಡಿರುವಂಥ ರೀತಿಯನ್ನು ಪ್ರಸ್ತಾಪ ಮಾಡಕ್ಕೆ ಹೋದ್ರು ಅದು ಈಗ ಮತ್ತೆ ಗಲಾಟೆಗೆ ಕಾರಣವಾಗಿದೆ.